ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸೋಮವಾರ. ನಾನು ಬೆಳಿಗ್ಗೆ 8:30ಗೆ ನಾನು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬಂದುಬಿಟ್ಟು ಬೆಳಿಗ್ಗೆ ಟಿಫನ್ಗೆ ಪಲಾವ್ ಮಾಡೋಣ ಅಂತ ಎಲ್ಲ ಹೆಚ್ಕೊಂಡಿದ್ದೀನಿ. ಪಲಾವ್ ಮಾಡಲಿಕ್ಕೆ ಬೇಗ ಆಗುತ್ತೆ ಅಂಥೇಳಿ ಹಾಫ್ ಆನ್ ಅವರ್ ಆಯಿತು ಎಲ್ಲ ಜೋಡಿಸ್ಕೊಳ್ಳೋ ಅಷ್ಟೊತ್ತಿಗೆ. ಇವಾಗ ಅವನ್ನ ಮಿಕ್ಸಿ ಮಾಡ್ಕೊಳ್ಳೋಣ ಅಂಥೇಳಿ, ಮಸಾಲೆಯನ್ನು ರುಬ್ಕೊಳ್ಳೋಣ ಅಂಥೇಳಿ ಜಾರಿಗೆ ಜೋಡಿಸ್ತಾ ಇದ್ದೀನಿ. ಈರುಳ್ಳಿ, 1 ಗಡ್ಡೆ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 4-5 ಮೆಣಸು, 1-2 ಚಕ್ಕೆ, ಲವಂಗ, ಹಾಗೆ ಕೊತ್ತಂಬರಿ ಸೊಪ್ಪು, ಶುಂಠಿ ಇವೆಲ್ಲವನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಮಿಕ್ಸಿ ಜಾರೊಳಗೆ ತುಂಬ್ತಾ ಇದ್ದೀನಿ. ನಂತರ ತಗೊಂಡು ಮಿಕ್ಸಿ ಕೆಳಗಡೆ ಇಟ್ಟಿರ್ತೀನಿ. ಅಲ್ಲಿ ನನಗೆ ಸ್ಪೇಸು ಕಡಿಮೆ ಇದೆ, ಹಾಗಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಕೊಂಡು ಮಿಕ್ಸಿ ನಾನು 4 ಜನಕ್ಕೆ ಮಾಡ್ತಾ ಇರೋದ್ರಿಂದ ಪಲಾವ್ನ ನಾನು ಕ್ವಾಂಟಿಟಿ ಅಷ್ಟೇ ಸ್ವಲ್ಪ ಜೋಡಿಸ್ಕೊಂಡಿದ್ದೆ. 4 ಜನಕ್ಕೆ ಎಷ್ಟು ಬೇಕೋ ಅಷ್ಟು. ಈಗ ಮಸಾಲೆ ಕೂಡ ರೆಡಿ ಮಾಡಿಕೊಂಡೆ, ಆಯಿತು ಮಿಕ್ಸಿ ಮಾಡಿದ್ದು. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತೇಳಿ ಕುಕ್ಕರ್ನ ತೊಗೊಂಡಿರ್ತೀನಿ. ನಾನು ಮಸಾಲೆ ಪಲಾವು ಹಸಿಮೆಣಸಿನಕಾಯಿ ರವೆ ತೊಗೊಂಡಿದ್ದೆ. ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಪುಡಿ ಹಾಕ್ಕೊಂಡು ಈರುಳ್ಳಿ, ಟೊಮೊಟೊ ತೊಗೊಂಡಿದ್ದೆ. ವಾಯ್ಸ್ ಕೊಡಲಿಕ್ಕೆ ಆಗಲ್ಲ, ಯಾಕಂದರೆ ಮನೇಲಿ ಅದು ಕಷ್ಟ ಆಗುತ್ತೆ, ಅದು ರೆಕಾರ್ಡ್ ಆಗಬಾರ್ದು ಅಂತೇಳಿ ಹಾಕಿಕೊಳ್ಳೋಣ. ಅವನು ಮಾಡ್ತಾ ಇರ್ತಾನೆ. ಕ್ಲೋಸ್ ಮಾಡ್ತಿದ್ದೀನಿ. ತಕ್ಷಣ ಪಲಾವ್ ಮಾಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಟೇಸ್ಟು ಕೂಡ ನೋಡಿದೆ ಘಮ ಅಂತ ಇತ್ತು. ಅದಾದ ನಂತರ ಆಫೀಸಿಗೆ ರೆಡಿ ಲೇಟ್ ಆಯ್ತು ಅಂತ ಹೇಳಿ ಅವ್ರಿಗೆ ಬಿಸಿದೆಲೆ ತಟ್ಟೆಗೆ ಹಾಕ್ಕೊಡ್ತಾಯಿದ್ದೀನಿ. ಬಿಸಿದೆಲೆ ತಟ್ಟೆಗೆ ಹಾಕ್ಕೊಡ್ತಾ ಇದ್ದೀನಿ. ಕೂಡ ಟಿಫನ್ ತಿಂದು ಮತ್ತು ಮಗನಿಗೆ ತುಂಬ ಚೆನ್ನಾಗಾಗಿತ್ತು ಕಂಡು, ಟೇಸ್ಟು. ಲೇಟ್ ಆಗುತ್ತೆ ಅಂತ ಅವರು ನಾನು ಇದ್ರ ವೀಡಿಯೋನ ನಿಮಗೆ ಆಮೇಲೆ ನಾನು ಯೂಟ್ಯೂಬಲ್ಲಿ ಮತ್ತೆ ಅಪ್ಲೋಡ್ ಮಾಡಿದ್ರೆ ಪಲಾವನ್ನ ಹೇಗೆ ರೆಡಿ ಮಾಡಿದ್ವಿ ಮತ್ತು ಅನ್ನ ಸಾಂಬಾರು ಮತ್ತು ಅದು ಅವರು ಊಟ ಮಾಡಿ ಮತ್ತು ನಾನು ಟಿಫನ್ ಮಾಡೋಣ ಅಂತೇಳಿ ನಾನು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಪಲಾವ್ ಮಾಡಿ ಮತ್ತು ಸಾಂಬಾರು ಮಾಡಬೇಕಿತ್ತಲ್ಲ, ಪಲಾವ್ ಅದಾದ ನಂತರ ನಾನು ಸಾಂಬಾರಿಗೆ ರೆಡಿ ಮಾಡಿದೆ. ಇವತ್ತು ಬೇಳೆನೂ ಟೊಮೊಟೊ ಹಾಕಿ ಕೊತ್ತಂಬರಿ ಸೊಪ್ಪಿತ್ತು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಅದೆಲ್ಲ ಹಾಕಿ ಹಂಗೆ ಕುಕ್ಕರ್ಗೆ 5 ವಿಷಲ್ ಹಾಕಿಸ್ಬಿಟ್ಟು ಅದನ್ನು ಕೂಡ ಹಂಗೆ ತಣ್ಣಗೆ ಮಾಡಿ ಈಗ ಕಡ್ಗೋಲ್ದು ತೊಗೊಂಡ್ಬಿಟ್ಟು ನಾನು ಅದನ್ನು ಮಸ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನ ಊಟಕ್ಕಂತ ಹೇಳಿ ಮಾಡಿಸ್ಕೊಂಡಿದ್ದೆ. ಮಸಗುಂಡಲ್ಲಿ ಚೆನ್ನಾಗಿ ಮಸ್ಕೊಳ್ತಾ ಇದ್ದೀನಿ. ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಶೇರ್ ಮಾಡಿ ಮತ್ತು ಫುಲ್ಲು ವಿಡಿಯೋವರೆಗೂ ನೋಡಿ, ಕೊನೆವರೆಗೂ. ಪ್ಲೀಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದರೆ
ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಗ್ಗರಣೆ ಮಾಡಲಿಕ್ಕೆ ಸಣ್ಣ ಪಾತ್ರೆ ಇಟ್ಬಿಟ್ಟೆ, ಅದು ಸಾಂಬಾರಿಗೆ ಎಷ್ಟಾಗುತ್ತೋ ಅಷ್ಟು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಸಾಂಬಾರಿಗೆ ಈರುಳ್ಳಿ ಎಲ್ಲ ಹಾಕಿದ್ಮೇಲೆ ನಾನು ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕಿ ಒಗ್ಗರಣೆಗೆ ನಾನು ಬಳಸೋದು ಸಾಂಬಾರಿಗೆ. ಅದು ಅಳತೆ ನೋಡ್ಕೊತಾ ಇದ್ದೀನಿ. ಅದಕ್ಕಿಂತ ಸ್ವಲ್ಪ ದೊಡ್ಡದಿದೆ ನನ್ನ ಪಾತ್ರೆ, ಎಷ್ಟು ಅಳತೆ ಬೇಕಾಗುತ್ತೆ ಅಂತೇಳಿ ಚೆಕ್ ಮಾಡಿಕೊಂಡು ಮಾಡಿ ಕಲಿಸ್ತಾ ಇದ್ದೀನಿ. ಇದಕ್ಕೆ ಅದು ಕೂಡ ರೆಡಿ ಆಯಿತು. ಈಗ ಅನ್ನಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ಸಾಂಬಾರು ರೆಡಿ ಮಾಡಿ ಮತ್ತೆ ಮಧ್ಯಾಹ್ನ ಅನ್ನ ಮಾಡೋದಕ್ಕೆ ಕುಕ್ಕರಲ್ಲಿ ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ಅದಾದ ತಕ್ಷಣ ಪಾತ್ರೆಗಳು ಹಂಗೆ ಇತ್ತು, ಪಾತ್ರೆಗಳನ್ನ ತೊಳ್ಕೊಳ್ತಾ ಇದ್ದೀನಿ. ಅದಾದ ನಂತರ ಮಂಗಳವಾರ ನಾಳೆಗಂತ ಹೇಳಿ ಇಡ್ಲಿಗೆ ಅಕ್ಕಿ ನೆನೆಹಾಕಿದ್ದೆ. ಉದ್ದಿನಬೇಳೆನೂ ಮತ್ತು ಅಕ್ಕಿನೂ 4-5 ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಮತ್ತೆ ಸಾಂಬಾರು ರೆಡಿಯಾಗಿತ್ತು, ಮತ್ತು ಅನ್ನನೂ ಕೂಡ ವಿಷಲ್ ಆಯಿತು, ಅನ್ನನೂ ಕೂಡ ಆಯಿತು.
ಮತ್ತು ಅದಾದಮೇಲೆ ಅಡುಗೆ ಮಾಡಿದ್ದೆಲ್ಲ ಹಾಗೆ ಇತ್ತು ಶೆಲ್ಫ್ ಮೇಲೆಲ್ಲ, ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ನೋಡಮ್ಮ ಇದು ಫಸ್ಟ್ ಪ್ರೈಸ್ ಬಂದೈತಂತೆ, ಅದೇನಕ್ಕಂತ ಹೋಗ್ತೀನಿ ಫ್ಯಾನ್ಸಿ ಡ್ರೆಸ್ ಫಸ್ಟ್ ಮೇಡಮ್. ಹಾಂ ಎಲ್ಲ ಮುಗಿತಾ ಬಂತು ಆಲ್ಮೋಸ್ಟು. ಎಲ್ಲ ಬಿಡಿಸಿದ ಮೇಲೆ ಚಿಪ್ಪೆ ನೋಡಿ ಎಷ್ಟೊಂದಿದೆ, ಅರ್ಧ ಕೆ ಜಿಯಷ್ಟು ಕಾಳಾಗಿತ್ತು. ಈ ವಿಡಿಯೋ